ಶ್ರೀ ಗುರುಭ್ಯೋ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಪರಾತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳಿದ, ಯಾವಾಗ ಒಂದು ಜೀವಿ ದೇಹವನ್ನು ಪ್ರವೇಶಿಸುತ್ತೋ ಅಲ್ಲಿರ್ತಕ್ಕಂಥ ಕಿವಿ, ಮೂಗು, ಕಣ್ಣು, ಚರ್ಮ, ನಾಲಿಗೆ ಇತ್ಯಾದಿ ಇಂದ್ರಿಯಗಳನ್ನು ಉಪಯೋಗಿಸಿಕೊಂಡು ಅವುಗಳ ಸಹಾಯವನ್ನು ಪಡೆದು ವಿಷಯಗಳನ್ನು ಅನುಭವಿಸಿ ಬೆಳೀತಾ ಹೋಗ್ತಾನೆ. ಅಜ್ಞಾನಿಯಾದವನಿಗೆ ದೇಹದಲ್ಲಿರ್ತಕ್ಕಂಥ ಆತ್ಮ ವಿಷಯ ಗೊತ್ತಿಲ್ಲ, ಆತ್ಮನನ್ನು ತಿಳಿಯೋದಕ್ಕೆ ಸಾಧ್ಯ ಆಗಲ್ಲ. ದೇಹವನ್ನು ಬಿಡುವಾಗ ಅಥವಾ ಪ್ರವೇಶಿಸುವಾಗ, ವಿಷಯಗಳನ್ನು ಅನುಭವಿಸುವಾಗ ಯಾವ ಸಂದರ್ಭದಲ್ಲೂ ಕೂಡ ಅದನ್ನು ಅಜ್ಞಾನಿಗೆ ಗೊತ್ತಾಗಲ್ಲ, ಜ್ಞಾನಿಗೆ ಗೊತ್ತಾಗುತ್ತೆ ಅಂತ ತಿಳಿಸಿದ್ದ. ಅದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮುಂದುವರೆದು ಈ ಅಧ್ಯಾಯದ 11 ಮತ್ತು 12ನೇ ಶ್ಲೋಕದಲ್ಲಿ ಭಗವಂತ ಏನನ್ನು ಹೇಳ್ತಾನೆ ಅಂತ ನೋಡೋಣ. ಯತಂತೋ ಯೋಗಿನಶ್ಚೈನಂ ಪಶ್ಯಂತ್ಯಾತ್ಮನ್ಯವಸ್ಥಿತಂ ಯತಂತೋಪ್ಯಕೃತ ಆತ್ಮಾನೋ ನೈನಂ ಪಶ್ಯಂತ್ಯಚೇತಸಃ ಅಂತ ಹೇಳ್ತಾ ಇದ್ದಾನೆ. ಪ್ರಯತ್ನ ಮಾಡಿ ತಿಳ್ಕೊಳ್ತಕ್ಕಂಥ ಯೋಗಿಗಳು ತಮ್ಮಲ್ಲಿರ್ತಕ್ಕಂಥ ಆತ್ಮನನ್ನು ನೋಡುತ್ತಾರೆ, ಅವರಿಗೆ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಇಂದ್ರಿಯಗಳನ್ನು ನಿಗ್ರಹಿಸೋದಕ್ಕೆ ಸಾಧ್ಯ ಆಗದೆ ಇರ್ತಕ್ಕಂಥ ಜನಗಳಿಗೆ ಎಷ್ಟು ಪ್ರಯತ್ನ ಮಾಡಿದರೂ ಕೂಡ ಅದನ್ನು ನೋಡೋದಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳ್ತಾ ಇದ್ದಾನೆ. ಅಂದರೆ ಅತ್ಯಂತ ಹೆಚ್ಚಿನ ಸಾಧನೆಯನ್ನು ಮಾಡ್ತಕ್ಕಂಥ ಯೋಗಿಗಳಿಗೆ ದೇಹದಲ್ಲಿರ್ತಕ್ಕಂಥ ಆತ್ಮನನ್ನು ತಿಳಿಯೋದಕ್ಕೆ ಸಾಧ್ಯ ಆಗುತ್ತೆ. ಇಂದ್ರಿಯಗಳನ್ನು ನಿಗ್ರಹ ಮಾಡೋದ್ರ ಮೂಲಕ ಸಾಧನೆಯನ್ನು ಮಾಡಿ ಅವರದನ್ನು ತಿಳ್ಕೊತಾರೆ, ಆತ್ಮವನ್ನು ಕಾಣ್ತಾರೆ ಅವರು. ಆದರೆ ಅಜ್ಞಾನಿಗಳಿಗೆ ಚಿತ್ತಶುದ್ಧಿ ಇಲ್ಲದೆ ಇರೋದರಿಂದ ಅವರಿಗೆ ಕಾಣೋದಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳ್ತಾ ಇದ್ದಾನೆ ಭಗವಂತ. ಮತ್ತೆ ಮುಂದುವರೆದು, ಯದಾದಿತ್ಯಗತಂ ತೇಜೋ ಜಗದ್ಭಾಸಯತೆಖಿಲಂ ಯಚ್ಚಂದ್ರಮಸಿ ಯಚ್ಚಾಗ್ನೌ ತತ್ತೇಜೋ ವಿದ್ಧಿ ಮಾಮಕಂ ಅಂತ ಹೇಳಿದ. ಅಂದರೆ ಸೂರ್ಯನಲ್ಲಿರ್ತಕ್ಕಂಥ, ಚಂದ್ರನಲ್ಲಿರ್ತಕ್ಕಂಥ ಮತ್ತು ಅಗ್ನಿಯಲ್ಲಿರ್ತಕ್ಕಂಥ ಜಗತ್ತನ್ನೇ ಬೆಳಗುವಂಥ ತೇಜಸ್ಸು ಅದು ನನ್ನಿಂದಲೇ ಬಂದಿದೆ, ಅದು ನನ್ನದೇ ಅದು ತೇಜಸ್ಸು ಅಂತ ತಿಳಿ ಅಂತ ಅರ್ಜುನನಿಗೆ ಹೇಳ್ತಾ ಇದ್ದಾರೆ ಪರಮಾತ್ಮ. ಇಡೀ ಜಗತ್ತನ್ನು ಬೆಳಗುವಂಥ ಸೂರ್ಯ ಸಕಲ ಜೀವರಾಶಿಗಳಿಗೂ ಆಧಾರ ಸೂರ್ಯದೇವ. ಸೂರ್ಯನಿಂದೆ ಯಾವ ಸಸ್ಯವೂ ಬೆಳೆಯಲಾರದು, ಯಾವ ಫಲಪುಷ್ಪಗಳು ನಮಗೆ ದೊರೆಯಲಾರವು. ಚಂದ್ರನ ಬೆಳಕಿಲ್ಲದೆ ನಮಗೆ ಆಹ್ಲಾದಕತೆ, ಆ ಬೆಳಕಿನ ಒಂದು ತಂಪು ಸಿಗೋದಕ್ಕೆ ಸಾಧ್ಯ ಇಲ್ಲ. ಇನ್ನು ಅಗ್ನಿಯ ವಿಷಯಕ್ಕೆ ಬಂದರೆ ಅಂತೂ ಅಗ್ನಿ ಇಲ್ಲದೆ ನಮ್ಮದು ಏನೂ ನಡೆಯಲ್ಲ. ನಮ್ಮ ದೇಹದೊಳಗಿನ ಜಠರಾಗ್ನಿಯಿಂದ ಹಿಡಿದು ಎಲ್ಲ ಕೈಗಾರಿಕೆಗಳು ಪ್ರತಿಯೊಂದೂ ಕೂಡ ಅಗ್ನಿಯಿಂದನೇ ನಡೀತಾ ಇರೋದು. ಅಂಥ ಎಲ್ಲ ಅಗ್ನಿ ಮತ್ತು ಬೆಳಕು, ಸೂರ್ಯ ಚಂದ್ರರ ಬೆಳಕು ಇವೆಲ್ಲವನ್ನೂ ಕೊಡ್ತಾ ಇರ್ತಕ್ಕಂಥವನು ನಾನೇ. ಆ ಪ್ರಕಾಶಮಾನ ಏನಿದೆ ಅದು ನನ್ನದೇ ಅಂತ ತಿಳಿ ಅಂಥೇಳಿ ಅರ್ಜುನನಿಗೆ ಶ್ರೀಕೃಷ್ಣ ಬೋಧಿಸ್ತಾ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.